ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವಿನ ಟಿ20 ವರ್ಲ್ಡ್ ಕಪ್ನ ಫೈನಲ್ ಭಾರತ 96 ರನ್ಗಳ ಅಂತರದಲ್ಲಿ ಒಂದು ಭರ್ಜರಿ ಗೆಲುವನ್ನು ಕಾಣುವುದರ ಮೂಲಕ ಟಿ20 ವರ್ಲ್ಡ್ ಕಪ್ನಲ್ಲಿ ಟೀಮ್ ಇಂಡಿಯಾ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಇನ್ನು ಟಿ20 ವರ್ಲ್ಡ್ ಕಪ್ನ ಫೈನಲ್ ಅಲ್ಲಿ ಹರ್ಷದೀಪ್ ಸಿಂಗ್ ಮತ್ತು ಡ್ಯಾರಿ ಮಿಚೆಲ್ ನಡುವೆ ಒಂದು ಸಣ್ಣ ಕಿರಿಕ್ ಕೂಡ ನಡೆಯಿತು. ಈ ಕಿರಿಕ್ ಬಗ್ಗೆ ಡ್ಯಾರಿ ಮಿಚೆಲ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಟೀಮ್ ಇಂಡಿಯಾದಲ್ಲಿ ನಿಮಗೆ ಯಾವ ಆಟಗಾರ ತುಂಬಾ ಇಷ್ಟ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಅಹಮದಾಬಾದ್ನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವಿನ ಟಿ20 ವರ್ಲ್ಡ್ ಕಪ್ನ ಫೈನಲ್ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಿದ್ದಂಥ ಟೀಮ್ ಇಂಡಿಯಾ ನಿಗದಿತ 20 ಓವರ್ನಲ್ಲಿ 5 ವಿಕೆಟ್ ಅನ್ನು ಕಳೆದುಕೊಂಡು 255 ರನ್ಗಳ ಒಂದು ಬೃಹತ್ ಮೊತ್ತವನ್ನು ಕಲೆ ಹಾಕಿತ್ತು. ಇನ್ನು ಗೆಲುವಿಗಾಗಿ 256 ರನ್ಗಳ ಗುರಿಯನ್ನು ಪಡೆದಂಥ ನ್ಯೂಜಿಲೆಂಡ್ 19 ಓವರ್ನಲ್ಲಿ 159 ರನ್ಗಳಿಗೆ ಆಲ್ಔಟ್ ಆಗುವುದರ ಮೂಲಕ ಭಾರತ ಎದುರು ಫೈನಲ್ ಅಲ್ಲಿ 96 ರನ್ಗಳ ಅಂತರದ ಒಂದು ಹೀನಾಯವಾದಂತಹ ಸೋಲನ್ನು ಕಂಡಿತು. ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವಿನ ಈ ಫೈನಲ್ ಪಂದ್ಯದಲ್ಲಿ ಹರ್ಷದೀಪ್ ಸಿಂಗ್ ಮತ್ತು ಡ್ಯಾರಿ ಮಿಚೆಲ್ ನಡುವೆ ಒಂದು ಫೈಟ್ ಕೂಡ ನಡೆಯಿತು. ಹರ್ಷದೀಪ್ ಸಿಂಗ್ ಟೀಮ್ ಇಂಡಿಯಾದ ಪರವಾಗಿ ಹಾಕಿದಂಥ 11ನೇ ಓವರ್ನ 2ನೇ ಮತ್ತು 3ನೇ ಎಸೆತದಲ್ಲಿ ಡ್ಯಾರಿ ಮಿಚೆಲ್ 2 ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಗಳನ್ನ ಹೊಡೆದರು. ಇದರಿಂದ ಹರ್ಷದೀಪ್ ಸಿಂಗ್ ಸ್ವಲ್ಪ ಮಟ್ಟಿಗೆ ಸಿಟ್ಟಿಗೆದ್ದಂತೆ ಕಂಡರು. ಅನಂತರ ಮುಂದಿನ ಎಸೆತದಲ್ಲಿ ಡ್ಯಾರಿ ಮಿಚೆಲ್ ಹರ್ಷದೀಪ್ ಸಿಂಗ್ ಬೌಲಿಂಗ್ನಲ್ಲಿ ದೊಡ್ಡ ಹೊಡೆತಕ್ಕೆ ಕೈ ಹಾಕಿದರು. ಆದರೆ ಬಾಲ್ ಸೀದಾ ಹರ್ಷದೀಪ್ ಸಿಂಗ್ ಕೈ ಸೇರಿತು. ಹರ್ಷದೀಪ್ ಸಿಂಗ್ ವಿಕೆಟ್ಗೆ ಬಾಲ್ನ ಎಸೆಯಲು ಹೋದರು. ಆದರೆ ಅಕಸ್ಮಾತ್ ಆಗಿ ಹರ್ಷದೀಪ್ ಸಿಂಗ್ ಎಸೆದಂತ ಬಾಲ್ ಡ್ಯಾರಿ ಮಿಚೆಲ್ಗೆ ತಗುಲಿತು. ಇದರಿಂದ ಕೋಪಗೊಂಡಂತ ಡ್ಯಾರಿ ಮಿಚೆಲ್ ಹರ್ಷದೀಪ್ ಸಿಂಗ್ ಬಳಿ ಬಂದು ಜಗಳಕ್ಕೆ ನಿಂತರು. ಈ ಸಂದರ್ಭದಲ್ಲಿ ಟೀಮ್ ಇಂಡಿಯಾದ ನಾಯಕ ಸೂರ್ಯಕುಮಾರ್ ಯಾದವ್ ಡ್ಯಾರಿ ಮಿಚೆಲ್ ಅವರನ್ನ ಸಮಾಧಾನ ಮಾಡಿದರು. ಇನ್ನು ಅಂಪೈರ್ ಹರ್ಷದೀಪ್ ಸಿಂಗ್ಗೆ ಸಣ್ಣ ವಾರ್ನಿಂಗ್ ಅನ್ನು ಕೂಡ ನೀಡಿದರು. ಇನ್ನು ಓವರ್ ಮುಗಿದ ಬಳಿಕ ಹರ್ಷದೀಪ್ ಸಿಂಗ್ ಡ್ಯಾರಿ ಮಿಚೆಲ್ ಬಳಿ ಬಂದು ಇದಕ್ಕೆ ಕ್ಷಮೆಯನ್ನ ಕೂಡ ಕೇಳಿದರು. ಇನ್ನು ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತ ಡ್ಯಾರಿ ಮಿಚೆಲ್, ದೊಡ್ಡ ದೊಡ್ಡ ಪಂದ್ಯಗಳಲ್ಲಿ ಈ ರೀತಿಯ ಘಟನೆಗಳು ನಡೆಯುತ್ತಿರುತ್ತವೆ, ಇದನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬಾರದು. ನಾನು ಬ್ಯಾಕ್ ಟು ಬ್ಯಾಕ್ 2 ಸಿಕ್ಸರ್ಗಳನ್ನ ಹೊಡೆದ ನಂತರ ಹರ್ಷದೀಪ್ ಸಿಂಗ್ ಸ್ವಲ್ಪ ಮಟ್ಟಿಗೆ ವಿಚಲಿತರಾಗಿ ಕಂಡು ಬಂದರು. ಈ ಕಾರಣದಿಂದಾಗಿ ನನ್ನನ್ನು ವಿಚಲಿತ ಮಾಡುವ ದೃಷ್ಟಿಯಿಂದ ಹರ್ಷದೀಪ್ ಸಿಂಗ್ ಹಾಗೆ ಮಾಡಿದರು ಅಷ್ಟೇ. ಆ ಸಂದರ್ಭದಲ್ಲಿ ನನಗೂ ಕೂಡ ಕೋಪ ಬಂದಿತ್ತು. ಹೀಗಾಗಿ ಹರ್ಷದೀಪ್ ಸಿಂಗ್ ಮೇಲೆ ಕೂಗಾಡಿದೆ. ಅನಂತರ ಯಾವಾಗ ಅವರು ನನ್ನ ಬಳಿ ಬಂದು ಸಾರಿ ಕೇಳಿದರೋ ಅಲ್ಲಿಗೆ ಆ ಜಗಳ ಮುಕ್ತಾಯವಾಯಿತು ಅಷ್ಟೇ ಎಂಬ ಮಾತನ್ನ ಡ್ಯಾರಿ ಮಿಚೆಲ್ ಹೇಳಿದ್ದಾರೆ.